ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕಳೆದ ತಿಂಗಳಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಬಹಳ ಸುಂದರವಾಗಿ ಕಾದು ಕಾಪಾಡಿ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲ ಅಗತ್ಯತೆಗಳನ್ನು ಒದಗಿಸಿಕೊಟ್ಟರು. ಈ ಹೊಸ ತಿಂಗಳನ್ನು ದೇವರು ನಾವು ನೋಡಲು ನಮಗೆ ನೀಡಿದ ಕೃಪೆಗಾಗಿ ಆತನಿಗೆ ಹೆಚ್ಚಾದ ವಂದನೆಗಳು ನಾನು ಸಲ್ಲಿಸ್ತೇನೆ. ಈ ಹೊಸ ತಿಂಗಳಲ್ಲಿ ದೇವರು ನಮ್ಮ ಹತ್ರ ಮಾತನಾಡುವ ಪ್ರಾಮುಖ್ಯವಾದ ಕಾರ್ಯ ಏನೆಂದರೆ, ದೇವರ ಸಾನ್ನಿಧ್ಯವು ಎಲ್ಲಿದೆಯೋ ಅಲ್ಲಿ ಬಹಳವಾದ ಆಶೀರ್ವಾದಗಳು ಉಂಟು. ಪ್ರಿಯರೇ, ನಾವು ಹಳೆಯ ನಿಯಮದಲ್ಲಿ ದೇವರ ಸಾನ್ನಿಧ್ಯವನ್ನು ಇಸ್ರೇಲ್ ಜನರ ಮಧ್ಯದಲ್ಲಿ ನಾವು ನೋಡಿದೆವು. ಐಗುಪ್ತ ದೇಶದಲ್ಲಿ ಇಸ್ರೇಲ್ ಜನರು ದಾಸತ್ವದಲ್ಲಿ ಇದ್ದಾಗ ದೇವರು ಇಳಿದು ಬಂದು ಅವರಿಗಾಗಿ ಆ ಐಗುಪ್ತ ದೇಶವನ್ನು ಬಾಧಿಸಿ ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ಆ ದಾಸತ್ವದಿಂದ ದೇವರು ಮೋಸೆ ಮುಖಾಂತರ ಬಿಡುಗಡೆ ಮಾಡಿ ಕೆಂಪು ಸಮುದ್ರವನ್ನು ವಿಭಾಗಿಸಿ ಫರೋನ್ ಅರಸನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಿ ಮರುಭೂಮಿಯಲ್ಲಿ ಅವರಿಗೆ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಅವರಿಗೆ ಬಂಡೆಯಿಂದ ನೀರನ್ನು ಕೊಟ್ಟು ಆಕಾಶದಿಂದ ದೇವದೂತರ ಆಹಾರವಾದ ಮನ್ನವನ್ನು ದೇವರು ಅವರಿಗೆ ಅದ್ಭುತಕರವಾಗಿ ಅವರಿಗೆ ಕೊಟ್ಟು ಆಶೀರ್ವದಿಸಿದರು. ಅವರ ಜೊತೆಯಲ್ಲಿ ಇದ್ದರು. ವೈರಿಗಳ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಿ ಅವರಿಗಾಗಿ ಯುದ್ಧ ಮಾಡಿ ಜಯವನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಈ ದೇವರ ಪ್ರಸನ್ನತೆ ಸೀನಾಯಿ ಬೆಟ್ಟದ ಮೇಲೆ ಶಿಖರದ ಮೇಲೆ ಇಳಿದು ಬಂದು ಅವರೊಂದಿಗೆ ಒಡಂಬಡಿಕೆ ದೇವರು ಮಾಡಿಕೊಂಡು, ನೀವು ನನ್ನ ಜನರು, ನಾನು ನಿಮ್ಮ ದೇವರಾಗಿದ್ದೇನೆ ಎಂದು ದೇವರು ತನ್ನನ್ನು ಪ್ರಕಟಿಸಿ ಅವರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವರು ಹೇಗೆ ಬದುಕಬೇಕು ಎಂದು ಕಟ್ಟಳೆಗಳನ್ನು ನೀಡಿದುದನ್ನು ನಾವು ನೋಡುತ್ತೇವೆ. ಈ ಕಟ್ಟಳೆಗಳಲ್ಲಿ ಈ ಜನರು ಪ್ರಯಾಣ ಮಾಡುವಾಗ ಹೇಗೆ ಪ್ರಯಾಣ ಮಾಡಬೇಕು, ಅವರನ್ನು ಆರಾಧಿಸುವ ರೀತಿ ಎಲ್ಲವನ್ನು ಕೂಡ ದೇವರ ಅವರಿಗೆ ಬೋಧಿಸಿಕೊಟ್ಟದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಪ್ರಾಮುಖ್ಯವಾದ ಒಂದು ಕಾರ್ಯ ಏನೆಂದರೆ ದೇವರ ಮಂಜೂಷವು, ಯೆಹೋವನ ಮಂಜೂಷವು. ಈ ಯೆಹೋವನ ಮಂಜೂಷ ಏನೆಂದರೆ ಅದು ದೇವರ ಪ್ರಸನ್ನತೆಯನ್ನು ತೋರಿಸುವಂಥದ್ದಾಗಿ ಸೂಚಿಸುವಂಥದ್ದಾಗಿರುತ್ತದೆ. ಅದರಲ್ಲಿ ದೇವರ ಕೃಪಾಸನವು, ಅದರೊಳಗಡೆ ದೇವರ ಕಟ್ಟಳೆಗಳನ್ನು ಇಡಲ್ಪಟ್ಟಿರುವುದನ್ನು ನಾವು ನೋಡಬಹುದು. ಆಮೇಲೆ 40 ವರ್ಷ ಕಾಲ ಈ ಇಸ್ರೇಲ್ ಜನರನ್ನು ದೇವರು ಈ ಮರುಭೂಮಿಯಲ್ಲಿ ನಡೆಸಿಕೊಂಡು ಹೋದರು. ದೇವರ ಮಂಜೂಷದಲ್ಲಿ 10 ಕಟ್ಟಳೆಗಳು ಬರೆದಿರುವ ಹಲಗೆಗಳು, ಆಮೇಲೆ ದೇವರು ಅವರಿಗೆ ಅದ್ಭುತಕರವಾಗಿ ದಯಪಾಲಿಸಿದ ಆಹಾರವಾದ ಮನ್ನಾ ಇರುವ ಪಾತ್ರೆಯು, ಆಮೇಲೆ ಆರೋನನ ಚಿಗುರಿದ ಕೋಲು. ಯಾರು ದೇವರ ಬಳಿಗೆ ಹೋಗಿ ಜನರಿಗಾಗಿ ಯಾಜಕ ಸೇವೆಯನ್ನು ಮಾಡಬೇಕು, ಅದಕ್ಕೋಸ್ಕರ ಆರಿಸಲ್ಪಟ್ಟ ಆ ನಾಯಕತ್ವ ಯಾರಿಗೆ ದೇವರು ಕೊಟ್ಟಿದ್ದಾರೆ, ಯಾರ ಮುಖಾಂತರ ಈ ನಡೆಸುವಿಕೆಯನ್ನು ದೇವರು ಕೊಟ್ಟರು ಎಂಬುದಕ್ಕಾಗಿ ದೇವರು ನೇಮಿಸಿದ ಲೇವಿಯ ಕುಟುಂಬದವರು. ಈ ರೀತಿಯಲ್ಲಿ ಮಂಜೂಷದೊಳಗೆ 3 ವಸ್ತುಗಳು ಇರುವುದನ್ನು ನಾವು ನೋಡುತ್ತೇವೆ. ಅದ ಮೇಲೆ ಇರುವ ಆ ಕೃಪಾಸನದಲ್ಲಿ ದೇವರು ಇಳಿದು ಬಂದು ಕೂತಿರುವರು. ಈ ಮಂಜೂಷವನ್ನು ಹೊತ್ತುಕೊಂಡು ಅವರು ಮುಂದೆ ಹೋಗುವಾಗ ದೇವರ ಪ್ರಸನ್ನತೆ ಅವರನ್ನು ಮುನ್ನಡೆಸುವಂಥದ್ದಾಗಿ ಇರುವುದನ್ನು ನಾವು ನೋಡುತ್ತೇವೆ. ಇಸ್ರೇಲ್ ಜನರು ಪ್ರಯಾಣ ಮಾಡುವಾಗ ದೇವರು ಅವರನ್ನು ಮುನ್ನಡೆಸಿಕೊಂಡು ಹೋದರು. ಎಲ್ಲೆಲ್ಲ ಅವರು ವಾಸವಾಗಿದ್ದರೋ ಆ 12 ಕುಳಗಳ ಮಧ್ಯದಲ್ಲಿ ದೇವರ ಸಾನ್ನಿಧ್ಯವು ವಾಸವಾಗಿದ್ದದನ್ನು ನಾವು ಹಳೆಯ ನಿಯಮದಲ್ಲಿ ನೋಡುತ್ತೇವೆ. ಈ ಜನರು ಹೇಗೆ ಈ ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕೆಂದು ದೇವರ ಕಟ್ಟಳೆಗಳನ್ನು, ನಿಯಮಗಳನ್ನು ದೇವರು ಕೊಟ್ಟಿದ್ದಾರೆ. ಅದನ್ನು ಅನುಸರಿಸಿ ಲೇವಿಯ ಕುಲದವರು ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋದರು. ಎಲ್ಲೆಲ್ಲ ದೇವರ ಪ್ರಸನ್ನತೆ ಅವರು ನಡೆಸಿಕೊಂಡು ಹೋಯಿತು, ಅಲ್ಲೆಲ್ಲ ಜಯ ಉಂಟಾಯಿತು. ಎಲ್ಲೆಲ್ಲ ದೇವರ ಪ್ರಸನ್ನತೆ ಅವರೊಂದಿಗೆ ಇದ್ದದರಿಂದ ಅವರು ಯಾವುದು ಕೊರತೆ ಇಲ್ಲದೆ ಅವರು ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡವರಾಗಿ ಅವರು ಪ್ರಯಾಣ ಮಾಡಿದರು. ಅವರಿಗೆ ಬೇಕಾದಷ್ಟು ಆಹಾರ, ನೀರು, ಅವರ ಬಟ್ಟೆಗಳು ಹಳೆಯದಾಗಿಲ್ಲ, ಕಾಲಲ್ಲಿ ಇದ್ದ ಚಪ್ಪಲಿ ಕೂಡ ಹಳೆಯದಾಗಿಲ್ಲ. ರಾತ್ರಿಯಲ್ಲಿ ಬೆಳಕು ನೀಡುವುದಕ್ಕಾಗಿ ಅವರು ಅಗ್ನಿ ಸ್ತಂಭವಾಗಿ, ಹಗಲಲ್ಲಿ ಬಿಸಿಲಲ್ಲಿ ನೆರಳನ್ನು ಕೊಡುವುದಕ್ಕಾಗಿ ಅವರು ಮೇಘ ಸ್ತಂಭವಾಗಿ ಅವರಿಗೆ ಸಂರಕ್ಷಣೆಯನ್ನು ದೇವರು ನೀಡುವುದನ್ನು ನಾವು ನೋಡುತ್ತೇವೆ. ಈ ಜನರು ದೇವರ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆದರಿಂದ ಅವರಿಗೆ ಆಶೀರ್ವಾದಗಳು. 10 ಕಟ್ಟಳೆಗಳು ದೇವರು ಕೊಟ್ಟಿರುವುದಕ್ಕೆ ಕಾರಣ ಏನೆಂದರೆ, ನನ್ನ ಜನರು ಈ ಕಟ್ಟಳೆಗಳನ್ನು ಹಿಂಬಾಲಿಸುವಾಗ ಅವರಿಗೆ ಆಶೀರ್ವಾದ ಉಂಟಾಗುತ್ತದೆ. ಆಮೇಲೆ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಆ ಮನ್ನಾ ಸೂಚಿಸುವ ಕಾರ್ಯ, ದೇವರು ನಮ್ಮ ಅಗತ್ಯತೆಗಳೆಲ್ಲವನ್ನು ಪೂರೈಸುವರು. ಈ ನಂಬಿಕೆ ಅವರಿಗೆ ಇರಬೇಕು. ಅವರು ದೇವರನ್ನು ಪರೀಕ್ಷಿಸಬಾರದು. ಆಮೇಲೆ ಅವರನ್ನು ನಡೆಸುವುದಕ್ಕೋಸ್ಕರ ನೇಮಿಸಲ್ಪಟ್ಟ ಮೋಶೆ, ಲೇವಿಯ ಕುಲದವರು ಅದಕ್ಕೆ ಒಳಗಾಗಿ ಇದ್ದು ಅವರ ನಡೆಸುವಿಕೆಯಲ್ಲಿ ಅವರು ಇರುವಾಗ ದೇವರು ಕೊಟ್ಟಂತ ವಾಗ್ದಾನಗಳು ಅವರಲ್ಲಿ ನೆರವೇರುವುದು.
ಇದನ್ನು ಅನುಸರಿಸಿ ಯಾರೆಲ್ಲ ದೇವರಿಗೆ ವಿಧೇಯರಾಗಿ ಇದ್ದರೋ 40 ವರ್ಷ ಆ ಬರುವ ಮೇಲೆ ಇದ್ದ ಮೇಲೆ ದೇವರು ಅವರನ್ನು ಹಾಲು ಜೇನು ಹರಿಯುವ ಕಾನಾನ್ ದೇಶದ ಒಳಗಡೆ ಅವರು ಕರ್ಕೊಂಡು ಹೋಗಿ ಕಾನಾನ್ ದೇಶದಲ್ಲಿ ಇದ್ದ 31 ಅರಸರುಗಳನ್ನು ದೇವರು ಸೋಲಿಸಿ ಆ ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಅವರಿಗೆ ದಯಪಾಲಿಸುವುದನ್ನು ನಾವು ನೋಡುತ್ತೇವೆ. ಈ ರೀತಿಯಲ್ಲಿ ದೇವರ ಪ್ರಸನ್ನತೆ ಇಸ್ರೇಲ್ ಜನರನ್ನು ವಾಗ್ದಾನ ಮಾಡಲ್ಪಟ್ಟ ಕಾನಾನ್ ದೇಶದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಸೇರಿಸಿತ್ತು. ಅದೇ ರೀತಿಯಲ್ಲಿ ದೇವರ ಗೂಡಾರದಲ್ಲಿ ದೇವರ ಜನರ ಮಧ್ಯದಲ್ಲಿ ವಾಸವಾಗಿದ್ದರು. ಅವರು ವಾಸವಾಗಿದ್ದರಿಂದ ಇಸ್ರೇಲ್ ದೇಶಕ್ಕೆ ಆಶೀರ್ವಾದ ಉಂಟಾಯಿತು. ಅವರಿಗೆ ಸಂರಕ್ಷಣೆ, ಎಲ್ಲ ವೈರಿಗಳಿಂದಲೂ ಅವರಿಗೆ ಸಮಾಧಾನಕರವಾದ ವರ್ಷಗಳು ಸಿಕ್ಕಿತ್ತು. ಆದರೂ ಇಸ್ರೇಲ್ ಜನರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ಅಲ್ಲ, ಅವರು ವೈರಿಗಳ ಕೈಯಲ್ಲಿ ಅವರ ವಶದಲ್ಲಿ ಕೊಡಲ್ಪಟ್ಟದನ್ನು ನಾವು ನೋಡುತ್ತೇವೆ. ಒಂದು ಸಾರಿ ಏಲಿ ಯಾಜಕನಾಗಿ ಇದ್ದ ಕಾಲದಲ್ಲಿ ಇಸ್ರೇಲ್ ಜನರು ದೇವರಿಗೆ ದ್ರೋಹ ಮಾಡಿದರಿಂದ ಅವರು ಮಂಜೂಷವನ್ನು ತಂದು ಯುದ್ಧಕ್ಕೆ ಹೋಗುವಾಗ ಕೂಡ ದೇವರ ಜನರು ಸೋಲುಗಳನ್ನು ಸಂಧಿಸಿದರು. ಮಂಜೂಷವನ್ನು ಫಿಲಿಸ್ಟಿಯರು ತಗೊಂಡು ಹೋದರು. ಆದರೂ ಯೆಹೋವನ ಮಂಜೂಷವು ದೇವರ ಸಾನ್ನಿಧ್ಯವನ್ನು ಹೊಂದಿರುವ ಮಂಜೂಷವಾಗಿದ್ದರಿಂದ ಫಿಲಿಸ್ಟಿಯ ನಗರಗಳು ಎಲ್ಲೆಲ್ಲ ಮಂಜೂಷ ಹೋಯಿತೋ ಅಲ್ಲೆಲ್ಲ ಬಹಳವಾದ ರೋಗದಿಂದಲೂ ಬಾಧೆಯಿಂದಲೂ ದೇವರು ಅವರನ್ನು ಹೊಡೆದು ಈ ಫಿಲಿಸ್ಟಿಯರು ಬಹಳವಾಗಿ ಹೆದರಿ ಭಯಪಟ್ಟು ಇದರಲ್ಲಿ ದೇವರ ಪ್ರಸನ್ನತೆ ಇರುತ್ತೆ ಎಂದು ಅವರು ಅರಿಕೆ ಮಾಡಿ ಈ ಮಂಜೂಷವನ್ನು ತಿರುಗ ಇಸ್ರೇಲ್ ಪ್ರಾಂತಕ್ಕೆ ಕಳುಹಿಸುವುದನ್ನು ನಾವು ನೋಡುತ್ತೇವೆ. ಅರಸನಾದ ದಾವೀದನ ಕಾಲದಲ್ಲಿ ಅರಸನಾದ ದಾವೀದನು ದೇವರ ಮಂಜೂಷವನ್ನು ದಾವೀದ ನಗರಕ್ಕೆ ತರಬೇಕು ಎಂದು ಬಯಸಿದನು. ಅವನು ಅಬೀನದಾಬನ ಮನೆಯಿಂದ ದೇವರ ಮಂಜೂಷವನ್ನು ತರುವಾಗ ಅವರು ದೇವರು ಕೊಟ್ಟ ಕಟ್ಟಳೆಗಳನ್ನು ಮೀರಿ ಅದನ್ನು ಮಾಡಿದರಿಂದ ಅದರಲ್ಲಿ ಒಬ್ಬನು ಸತ್ತು ಹೋದನು. ಆದ್ದರಿಂದ ಈ ಮಂಜೂಷವನ್ನು ಗತ್ ಊರಿನ ಓಬೇದ್ಯೇದೋಮನ ಮನೆಗೆ ದಾವೀದನು ಕಳುಹಿಸಿದನು. 2 ಸಾಮುವೇಲ ಅಧ್ಯಾಯ 6, 11, 12 ನಾವು ಧ್ಯಾನಿಸುವಾಗ ಈ ಮಂಜೂಷವು ಅವನ ಮನೆಯಲ್ಲಿ 3 ತಿಂಗಳಿತ್ತು. ಯೆಹೋವನು ಅವನ ಮನೆಯನ್ನು ಹೆಚ್ಚಾಗಿ ಆಶೀರ್ವದಿಸಿದರು. 12ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದ್ ಏದೋಮನನ್ನು ಅವನಿಗಿರುವುದೆಲ್ಲವನ್ನು ದೇವರು ಆಶೀರ್ವದಿಸರು ಎಂದು ದಾವೀದನಿಗೆ ಈ ವರ್ತಮಾನವು ಮುಟ್ಟಿದಾಗ ಅವನು ಹೋಗಿ ಓಬೇದ್ ಏದೋಮನ ಮನೆಯಲ್ಲಿ ಇದ್ದ ಮಂಜೂಷವನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು ಎಂದು ನಾವು ನೋಡುತ್ತೇವೆ. ಯಾಕೆ ದಾವೀದನು ಈ ಮಂಜೂಷವನ್ನು ತನ್ನ ನಗರಕ್ಕೆ ತಂದನ್ನು ನೋಡಿದರೆ ದೇವರ ಮಂಜೂಷ ಎಲ್ಲಿತ್ತೋ ಆ ಮನೆಗೂ ಆ ಮನೆಯಲ್ಲಿ ಇರುವ ಎಲ್ಲವನ್ನು ದೇವರು ಆಶೀರ್ವದಿಸಿದರು. ಈ ಓಬೇದ್ ಏದೋಮನ ಮನೆಯಲ್ಲಿ ಅವನ ವ್ಯಾಪಾರ, ಅವನ ವ್ಯವಸಾಯ, ಅವನ ಮನೆಯಲ್ಲಿ ಇರುವ ಎಲ್ಲರನ್ನು ದೇವರು ಆಶೀರ್ವದಿಸಿದರು, ಅವನನ್ನು ಹೆಚ್ಚಿಸಿದರು. ಆದ್ದರಿಂದ ದಾವೀದನು ಈ ಆಶೀರ್ವಾದ ನನಗಬೇಕೆಂದು ಆಸೆಪಟ್ಟು ಅವನು ದೇವರ ಸಾನ್ನಿಧ್ಯ ತುಂಬಿರುವ ಆ ಮಂಜೂಷವನ್ನು ದಾವೀದನ ನಗರಕ್ಕೆ ದೊಡ್ಡ ಒಂದು ಉತ್ಸವ ಮಾಡಿ ಅವನು ತಂದದನ್ನು ನಾವು ನೋಡುತ್ತೇವೆ. ದಾವೀದನು ದೇವರ ನಗರಕ್ಕೆ ಮಂಜೂಷವನ್ನು ತಂದದರಿಂದ ದೇವರ ಪ್ರಸನ್ನತೆ ಅವನ ಮಧ್ಯದಲ್ಲಿ ಇದ್ದದರಿಂದ ಅವನ ಎಲ್ಲ ಯುದ್ಧಗಳಲ್ಲಿ ಅವನು ಜಯ ಹೊಂದಿದನು. ಇಸ್ರೇಲ್ ಜನರು ಬಹಳ ಆಶೀರ್ವಾದ ಹೊಂದಿದವರಾಗಿ ಬದುಕಿದರು. ಪ್ರಿಯರೇ, ಹಳೆಯ ನಿಯಮದಲ್ಲಿ ನಾವು ಈ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ನೋಡುತ್ತೇವೆ. ಹೊಸ ನಿಯಮದಲ್ಲಿ ನಮಗಾಗಿ ಯೇಸು ಕರ್ತನು ನಮ್ಮ ಪಾಪಗಳಿಗಾಗಿ ಈ ಲೋಕಕ್ಕೆ ಇಳಿದು ಬಂದು ನಮಗಾಗಿ ಪ್ರಾಣವನ್ನು ಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಯಾರೆಲ್ಲ ನಂಬುತ್ತಾರೋ ಅವರಿಗೆ ರಕ್ಷಣೆಯನ್ನು, ನಿತ್ಯ ಜೀವನವನ್ನು ದೇವರು ದಯಪಾಲಿಸಿ ನಂಬುವವರಲ್ಲಿ ವಾಸವಾಗಿ ಇರುವ ದೇವರು ಅವರ ಪ್ರಸನ್ನತೆ ನಮ್ಮಲ್ಲಿ ವಾಸವಾಗಿ ಇರುವುದನ್ನು, ಪವಿತ್ರ ಆತ್ಮನಾಗಿ ಆತನು ನಮ್ಮಲ್ಲಿ ವಾಸವಾಗಿ ಇರುವುದನ್ನು ನಾವು ನೋಡುತ್ತೇವೆ. ಸತ್ಯವೇದ ಹೇಳ್ತದೆ 1 ಕೊರಿಂಥದವರಿಗೆ ಅಧ್ಯಾಯ 6:19 ನಾವೇ ದೇವಾಲಯ, ನಮ್ಮಲ್ಲಿ ದೇವರಾತ್ಮನು ವಾಸವಾಗಿ ಇದ್ದಾರೆ. ಪ್ರಿಯರೇ, ಹಳೆಯ ನಿಯಮದಲ್ಲಿ ದೇವರ ಮಂಜೂಷವು ದೇವ ಜನಾಂಗದವರ ಮಧ್ಯದಲ್ಲಿ ಇದ್ದುದನ್ನು ನಾವು ನೋಡುತ್ತೇವೆ. ಹೊಸ ನಿಯಮದಲ್ಲಿ ನಮ್ಮ ಹೃದಯದ ಹಲಗೆಯಲ್ಲಿ ದೇವರ ಕಟ್ಟಳೆಗಳು ಪವಿತ್ರ ಆತ್ಮನ ಮುಖಾಂತರ ಬರೆಯಲ್ಪಟ್ಟಿರುವುದನ್ನು, ಪ್ರೀತಿಯ ಮುಖಾಂತರ ಕಟ್ಟಳೆಗಳನ್ನು ಹಿಂಬಾಲಿಸುವವರು ಆಶೀರ್ವಾದ ಹೊಂದಿದವರಾಗಿ ಬದುಕಿರುವುದನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಈ ಪ್ರೀತಿಯ ಮುಖಾಂತರ ನಾವು ಎಲ್ಲ ಕಟ್ಟಳೆಗಳನ್ನು ನಾವು ನೆರವೇರಿಸುವರಾಗಿ ಇರುತ್ತೇವೆ.
ಆದ್ದರಿಂದ ಈ ಪವಿತ್ರ ಆತ್ಮನು, ಈ ದೇವರ ಪ್ರಸನ್ನತೆ ಮೊದಲನೇದಾಗಿ ನಮ್ಮಲ್ಲಿ ವಾಸವಾಗಿ ಇರುತ್ತಾರೆ. ಆಮೇಲೆ ಮತ್ತಾಯ ಅಧ್ಯಾಯ 18-20 ನಾವು ನೋಡುವಾಗ, ದೇವರ ಜನರು 2-3 ಎಲ್ಲಿ ದೇವರ ಹೆಸರಲ್ಲಿ ಕೂಡಿ ಬರುತ್ತಾರೋ, ಯೇಸುವಿನ ಹೆಸರಲ್ಲಿ ಕೂಡಿ ಬರುತ್ತಾರೋ, ಅಲ್ಲಿ ನಾನು ಅವರ ಮಧ್ಯದಲ್ಲಿ ಇರುವೇನು ಎಂದು ವಾಗ್ದಾನ ಕೊಟ್ಟಿದ್ದಾರೆ. ದೇವರ ಸಭೆಗಳಲ್ಲಿ ವಾಸವಾಗಿದ್ದಾರೆ. ದೇವಜನರು ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ವಾಸವಾಗಿರುತ್ತಾರೆ. ಅವರ ಪ್ರಸನ್ನತೆಯನ್ನು, ಸಾನ್ನಿಧ್ಯವನ್ನು ನಾವು ಸಭೆಗಳಲ್ಲಿ ನಾವು ಅನುಭವಿಸ್ತಾ ಬರ್ತಾ ಇದ್ದೇವೆ. ಪ್ರಿಯರೇ, ಆದ್ದರಿಂದ ನಾವು ಈ ಕಾಲದಲ್ಲಿ ನಾವು ಮೊದಲನೇದಾಗಿ ದೇವರ ಪ್ರಸನ್ನತೆಯನ್ನು ನಮ್ಮಲ್ಲಿ ನಾವು ಅನುಭವಿಸ್ತೇವೆ, ಎರಡನೇದಾಗಿ ಸಭೆಗಳಲ್ಲಿ ಅನುಭವಿಸ್ತೇವೆ. ಆದ್ದರಿಂದ ದೇವರು ನಮ್ಮಲ್ಲಿ ವಾಸವಾಗಿ ಇರುವ ಹಾಗೆ ನಮ್ಮ ಜೀವನವನ್ನು ನಾವು ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಸಜೀವ ಯಜ್ಞಬಲಿಯಾಗಿ ನಾವು ಒಪ್ಪಿಸಿಕೊಡಬೇಕು. ನಾವು ಒಂದು ಪರಿಶುದ್ಧ ಜೀವನ ಜೀವಿಸಬೇಕು. ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಪರಿಶುದ್ಧರಾಗಿ ನಾವು ಬದುಕುವಾಗ ದೇವರ ಸಾನ್ನಿಧ್ಯ ನಮ್ಮಲ್ಲಿ ವಾಸವಾಗಿರುವುದು. ದೇವರ ಆಲಯವಾಗಿ ನಾವು ಅದನ್ನು ಶುದ್ಧೀಕರಿಸಿ ನಾವು ಪರಿಶುದ್ಧರಾಗಿ ಬದುಕುವಾಗ ದೇವರು ನಮ್ಮಲ್ಲಿ ವಾಸವಾಗಿ ಇರುವರು. ನಾವು ಪವಿತ್ರ ಆತ್ಮನ ಮುಖಾಂತರ ನಾವು ದೇವರ ಪ್ರೀತಿಯನ್ನು ಹೊಂದಿದ್ದೇವೆ. ದೇವರ ಪ್ರೀತಿ ನಮ್ಮಲ್ಲಿ ಸುರಿಸಲ್ಪಟ್ಟಿರುವುದರಿಂದ ನಾವು ಪ್ರೀತಿಯ ಮುಖಾಂತರ ಕಟ್ಟಳೆಗಳನ್ನು ಹಿಂಬಾಲಿಸಿ ನಾವು ದೇವರನ್ನು ಪ್ರೀತಿಸುವರಾಗಿ, ನಾವು ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸುವರಾಗಿ ನಾವು ಒಂದು ಪರಿಶುದ್ಧ ಜೀವನ ಜೀವಿಸಬಹುದು. ಈ ರೀತಿಯಲ್ಲಿ ನಾವು ಬದುಕುವಾಗ ದೇವರು ಎಲ್ಲ ಅಗತ್ಯತೆಗಳನ್ನು ನಮಗೆ ಒದಗಿಸಿಕೊಡುವರು. ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಆಗಲಿ ಹೋಗುವುದಿಲ್ಲ. ಇದು ನಾವು ದೇವರ ಮೇಲೆ ಇಟ್ಟಿರುವ ನಂಬಿಕೆ. ಮೂರನೇದಾಗಿ ನಾಯಕತ್ವ. ದೇವರು ನಮಗೆ ಕೊಟ್ಟಿರುವ ಸಭೆ, ಆ ಸಭೆಯಲ್ಲಿರುವ ಸಭೆಪಾಲಕರು ಹೇಳಿಕೊಡುವ ಸತ್ಯ, ಇದಕ್ಕೆ ನಾವು ಒಳಗಾಗಿ ಇರಬೇಕು. ನಾವು ಸ್ವಂತವಾಗಿ ಒಂದು ಸ್ಪಿರಿಚುವಾಲಿಟಿಯನ್ನು ಉಂಟು ಮಾಡಿ ನಾವು ಇಷ್ಟ ಪ್ರಕಾರ ಬದುಕದೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಸಭೆ, ನಮಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುವಂಥ ಒಂದು ಸಭೆಯಲ್ಲಿ ನಾವು ಪಾಲುಕಾರರಾಗಿ ಇದ್ದು ಭಾಗವಹಿಸಿ ನಾವು ಅದಕ್ಕೆ ಒಳಗಾಗಿ ಇರಬೇಕೆಂದು ದೇವರು ಬಯಸುತ್ತಾರೆ. ಈ ರೀತಿಯಲ್ಲಿ ನಾವು ದೇವರಲ್ಲಿ ನೆಲೆಗೊಂಡಿರುವಾಗ ದೇವರ ಆಶೀರ್ವಾದಗಳು ನಮ್ಮಲ್ಲಿ ನೆಲೆಗೊಂಡಿರುವುದು, ದೇವರ ಪ್ರಸನ್ನತೆ ನಮ್ಮಲ್ಲಿ ಇರುವುದು, ಆಮೇಲೆ ಸಭೆಗಳಲ್ಲಿ ಇರುವುದು. ಆಮೇಲೆ ಮೂರನೇದಾಗಿ ನಾವು ಮನೆಗಳಲ್ಲಿ ಪ್ರಾರ್ಥಿಸುವಾಗ ನಾವು ಸತ್ಯವೇದವನ್ನು ಪ್ರತಿನಿತ್ಯ ನಾವು ಮನೆಗಳಲ್ಲಿ ಧ್ಯಾನಿಸಬೇಕು. ನಾವು ಅಲ್ಲಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಬಂದು ವಾಸವಾಗಿರುವರು, ನಮ್ಮ ಮನೆಗೆಯವರ ತಲೆಯಾಗಿ ಇರುವರು. ಆದ್ದರಿಂದ ನಾವು ಸಭೆಗಳಲ್ಲಿ ಮಾತ್ರ ಅಲ್ಲ, ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ, ಗಂಡನ ಹೆಂಡತಿ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದು. ದೇವರ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ನಮಗೆ ಬಹಳವಾದ ಆಶೀರ್ವಾದಗಳು ಉಂಟು. ಇಸ್ರಾಯೇಲ್ ಜನರನ್ನು ಆಶೀರ್ವದಿಸಿದ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ನಮ್ಮ ಅಗತ್ಯತೆಗಳೆಲ್ಲವನ್ನು ಒದಗಿಸಿಕೊಡುವನು, ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡುವನು, ನಮಗೆ ಕೆಲಸವನ್ನು ದಯಪಾಲಿಸಿಕೊಡುವನು, ನಮ್ಮ ವಿದ್ಯಾಭ್ಯಾಸದಲ್ಲಿ ನಮಗೆ ವಿಶೇಷವಾದ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಡುವರು. ನಾವು ಕೈಟು ಮಾಡುವ ಎಲ್ಲ ಕೆಲಸದಲ್ಲಿ ನಮಗೆ ಆಶೀರ್ವಾದವನ್ನು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು, ನಮ್ಮ ಕುಟುಂಬದ ಕಾರ್ಯಗಳು, ಮದುವೆ ಕಾರ್ಯಗಳು, ಮಗು ಎಲ್ಲದಲ್ಲಿಯೂ ದೇವರು ವಿಶೇಷವಾದ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವರು. ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೆಯ ಆರೋಗ್ಯವನ್ನು ದೇವರು ದಯಪಾಲಿಸುವರು. ಈ ರೀತಿಯಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಾವು ಎಲ್ಲ ಕಾರ್ಯದಲ್ಲಿಯೂ ಜಯವನ್ನು ಹೊಂದಿಕೊಳ್ಳುವರಾಗಿ ಇರುವೆವು. ನಾವು ಕುಟುಂಬದವರ ಮಧ್ಯದಲ್ಲಿಯೂ, ಸಮಾಜದಲ್ಲಿಯೂ, ಸಭೆಯಲ್ಲಿಯೂ ನಾವು ಸಾಕ್ಷಿಗಳಾಗಿರುವೆವು. ಇದಕ್ಕೆ ಪ್ರಾಮುಖ್ಯವಾದ ಕಾರಣ ಏನೆಂದರೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಾಗ ನಮಗೆ ಆಶೀರ್ವಾದಗಳು ನಮಗೆ ಹೆಚ್ಚಾಗಿ ಸಿಕ್ಕುವುದು. ಆದ್ದರಿಂದ ದೇವರ ಪ್ರಸನ್ನತೆ ಇರುವ ಹಾಗೆ ನಾವು ನಮ್ಮ ಜೀವನವನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು. ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಬದುಕಬೇಕು. ನಾವು ನಮ್ಮ ಕುಟುಂಬದಲ್ಲಿ ಇರುವವರು ನಾವು ಆ ರೀತಿಯಲ್ಲಿ ಬದುಕುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದು ನಮಗೆ ಹೆಚ್ಚಾದ ಆಶೀರ್ವಾದಗಳು ನಮಗೆ ಸಿಕ್ಕುವುದು. ನಾವು ಎಲ್ಲರ ಮಧ್ಯದಲ್ಲಿಯೂ ಸಾಕ್ಷಿಗಳಾಗಿ ಬದುಕಿ ದೇವರ ನಾಮವನ್ನು ಮಹಿಮೆಪಡಿಸುವೆವು. ಆದ್ದರಿಂದ ಪ್ರಿಯರೇ, ದೇವರ ಸಾನ್ನಿಧ್ಯವು, ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮ ಮಧ್ಯದಲ್ಲಿ ವಾಸವಾಗಿರುವ ಹಾಗೆ ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿರಿ. ಖಂಡಿತವಾಗಿ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದು ದೊಡ್ಡ ಮಹತ್ವ ಕಾರ್ಯಗಳು ಮಾಡಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಹೆಚ್ಚಿಸುವರು. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಬನ್ನಿರಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಸುಂದರವಾದ ಸಮಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರಪ್ಪ. ಎಲ್ಲಿ ದೇವರ ಪ್ರಸನ್ನತೆ ಇದೆಯೋ ಅಲ್ಲಿ
ಬಹಳವಾದ ಆಶೀರ್ವಾದಗಳು ಉಂಟು ಎಂದು ನೀವು ಮಾತನಾಡಿದಕ್ಕಿರಬೇಕಾಗಿ ಸ್ತೋತ್ರಪ್ಪ. ನಿಮ್ಮ ಪ್ರಸನ್ನತೆ ಅಪ್ಪ ನಮ್ಮಲ್ಲಿ ಇರುವ ಹಾಗೆ ನಾವು ನಮ್ಮ ಜೀವನವನ್ನು ಶುದ್ಧೀಕರಿಸಿಕೊಂಡು ನಿಮಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಬದುಕುವುದಕ್ಕೆ ನೀವು ನಮಗೆ ಸಹಾಯ ಮಾಡಿರಿ ತಂದೆಯೇ. ಅಪ್ಪ, ನೀವು ನಮ್ಮ ಮಧ್ಯದಲ್ಲಿ ಇರುವಾಗ, ನೀವು ನಮ್ಮಲ್ಲಿ ವಾಸವಾಗಿರುವಾಗ, ನೀವು ನಮ್ಮ ಕುಟುಂಬದ ಮಧ್ಯದಲ್ಲಿ ವಾಸವಾಗಿರುವಾಗ ನಾವು ಖಂಡಿತವಾಗಿ ಅಪ್ಪ ಆಶೀರ್ವಾದಗಳನ್ನು ಹೊಂದಿ ಬದುಕುವೆವು, ಸಾಕ್ಷಿಗಳಾಗಿ ಬದುಕುವೆವು ತಂದೆಯೇ. ಆದ್ದರಿಂದ ಇವತ್ತು ಯಾರೆಲ್ಲ ನನ್ನ ಜೊತೆಯಲ್ಲಿ ಅಪ್ಪ ಈ ಪ್ರಾರ್ಥನೆಯಲ್ಲಿ ಹಲ್ಲೆಲೂಯಾ ಬಾಲಕರಾಗಿದ್ದು ತನ್ನನ್ನು ಒಪ್ಪಿಸಿಕೊಡುತ್ತಾರೋ ಅಪ್ಪ, ನಾನು ದೇವರ ಪ್ರಸನ್ನತೆ ಇರುವ ಹಾಗೆ ನನ್ನ ಜೀವನವನ್ನು ನಾನು ಒಪ್ಪಿಸಿಕೊಡ್ತೇನೆ ಎಂದು ಅಪ್ಪ ಹಲ್ಲೆಲೂಯಾ ಒಪ್ಪಿಸಿಕೊಡುವ ಪ್ರತಿಯೊಬ್ಬರ ಜೀವನಗಳನ್ನು ಆಶೀರ್ವದಿಸಿರಿ ಅಪ್ಪ. ಅವರಿಗಿರುವ ಎಲ್ಲ ಕಷ್ಟ ಸಮಸ್ಯೆಗಳು, ರೋಗಗಳು ಎಲ್ಲವನ್ನು ನೀವು ದೂರ ಮಾಡಿ ಅವರಿಗೆ ಹೆಚ್ಚಾದ ಆಶೀರ್ವಾದವನ್ನು ಕೊಟ್ಟು ಅವರೆಲ್ಲರನ್ನು ಸಾಕ್ಷಿಯಾಗಿ ನೀವು ನಿಲ್ಲಿಸಬೇಕೆಂದು ನಿಮ್ಮ ಪ್ರೀತಿ ಉಲ್ಲಾಸದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ನಿಮಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ. ಆಮೇನ್ ಆಮೇನ್.